ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಾಣುವ ಮನಿ ಪ್ಲ್ಯಾಂಟ್ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಈ ಗಿಡವನ್ನು ಏಕೆ ಬೆಳೆಸುತ್ತಾರೆ, ಇದರಿಂದ ಯಾವ ಪ್ರಯೋಜನಗಳಿವೆ, ವಾಸ್ತುಶಾಸ್ತ್ರ ಏನು ಹೇಳುತ್ತದೆ, ವೈಜ್ಞಾನಿಕವಾಗಿ ಇದರ ಮಹತ್ವವೇನು ಹಾಗೂ ಮನೆಯಲ್ಲಿ ಇದನ್ನು ಹೇಗೆ ಬೆಳೆಸಬೇಕು ಎಂಬ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮನಿ ಪ್ಲ್ಯಾಂಟ್ ಒಂದು ಸದಾ ಹಸಿರಾಗಿರುವ ಅಲಂಕಾರಿಕ ಗಿಡಬಳ್ಳಿ. ಇದರ ಹೃದಯಾಕಾರದ ಎಲೆಗಳು ಮನೆಗೆ ಸುಂದರವಾದ ನೋಟವನ್ನು ನೀಡುತ್ತವೆ. ಇದನ್ನು ಮಣ್ಣು ಅಥವಾ ನೀರು ಎರಡರಲ್ಲೂ ಸುಲಭವಾಗಿ ಬೆಳೆಸಬಹುದು. ಹೆಚ್ಚು ಆರೈಕೆ ಬೇಡದ ಕಾರಣ ಆರಂಭಿಕ ತೋಟಗಾರರು ಇದನ್ನು ಸುಲಭವಾಗಿ ಬೆಳೆಸಬಹುದು. ಮನಿ ಪ್ಲ್ಯಾಂಟ್ ನಿಜವಾಗಿಯೂ ಹಣವನ್ನು ಸೆಳೆಯುತ್ತದೆಯೇ? ಬಹಳಷ್ಟು ಜನರು ಮನಿ ಪ್ಲ್ಯಾಂಟ್ ಇದ್ದರೆ ಹಣ ಬರುತ್ತದೆ ಎಂದು ನಂಬುತ್ತಾರೆ, ಆದರೆ ಇದಕ್ಕೆ ವೈಜ್ಞಾನಿಕ ಪುರಾವೆ ಇಲ್ಲ. ವಾಸ್ತುಶಾಸ್ತ್ರ ಮತ್ತು ಜನಪ್ರಿಯ ನಂಬಿಕೆಗಳ ಪ್ರಕಾರ ಈ ಗಿಡ ಸಮೃದ್ಧಿ ಮತ್ತು ಧನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಹಣ ಬರಲು ಪರಿಶ್ರಮ, ಉಳಿತಾಯ, ಉತ್ತಮ ಯೋಜನೆ ಮತ್ತು ಸರಿಯಾದ ನಿರ್ಧಾರಗಳೇ ಮುಖ್ಯ. ಮನಿ ಪ್ಲ್ಯಾಂಟನ್ನು ಒಂದು ಶುಭ ಸಂಕೇತವಾಗಿ ನೋಡಬಹುದು. ಮನಿ ಪ್ಲ್ಯಾಂಟ್ನ ಪ್ರಮುಖ ಪ್ರಯೋಜನಗಳು: ಮನೆಯ ಅಲಂಕಾರ ಹೆಚ್ಚಿಸುತ್ತದೆ. ಇದರ ಹಸಿರು ಎಲೆಗಳು ಮನೆಗೆ ಹೊಸತನ ಮತ್ತು ಆಕರ್ಷಕ ನೋಟ ನೀಡುತ್ತದೆ. ಗಾಳಿಯ ಗುಣಮಟ್ಟ ಸುಧಾರಿಸಲು ಸಹಾಯಕ. ಮನೆಯ ಒಳಾಂಗಣದಲ್ಲಿ ಹಸಿರು ವಾತಾವರಣವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಒತ್ತಡ ಕಡಿಮೆ ಮಾಡಲು ಸಹಕಾರಿ. ಹಸಿರು ಗಿಡಗಳು ನೋಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಹಲವು ಅಧ್ಯಯನಗಳು ಸೂಚಿಸುತ್ತವೆ. ಕಡಿಮೆ ಆರೈಕೆ ಹಾಗೂ ಪ್ರತಿದಿನ ನೀರು ಹಾಕುವ ಅಗತ್ಯವಿಲ್ಲ. ಸರಳ ಆರೈಕೆಯಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಸುಲಭವಾಗಿ ಹೊಸ ಗಿಡ ಬೆಳೆಸಬಹುದು. ಒಂದು ಕಾಂಡವನ್ನು ಕತ್ತರಿಸಿ ನೀರಿನಲ್ಲಿ ಅಥವಾ ಮಣ್ಣಿನಲ್ಲಿ ನೆಟ್ಟರೆ ಹೊಸ ಗಿಡ ಬೆಳೆಯುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲ್ಯಾಂಟನ್ನು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ಶುಭ ಎಂದು ಕೆಲವರು ನಂಬುತ್ತಾರೆ. ಗಿಡದ ಬಳ್ಳಿಯನ್ನು ನೆಲದ ಮೇಲೆ ಹರಡದಂತೆ ಮೇಲಕ್ಕೆ ಬೆಳೆಯುವಂತೆ ನೋಡಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಇವು ವಾಸ್ತುನಂಬಿಕೆಗಳು ಮಾತ್ರ, ಎಲ್ಲರೂ ಇದೇ ರೀತಿ ನಂಬಬೇಕೆಂಬುದಿಲ್ಲ. ಮನಿ ಪ್ಲ್ಯಾಂಟನ್ನು ಹೇಗೆ ಬೆಳೆಸಬೇಕು? ಪರೋಕ್ಷ ಸೂರ್ಯನ ಬೆಳಕು ಇರುವ ಸ್ಥಳದಲ್ಲಿ ಇಡಿ. ಮಣ್ಣು ಒಣಗಿದ ನಂತರ ಮಾತ್ರ ನೀರು ಹಾಕಿ. ಹೆಚ್ಚು ನೀರು ಹಾಕಿದರೆ ಬೇರು ಕೊಳೆಯಬಹುದು. ತಿಂಗಳಿಗೆ ಒಮ್ಮೆ ಸಾವಯವ ಗೊಬ್ಬರ ಹಾಕಿದರೆ ಉತ್ತಮ ಬೆಳವಣಿಗೆ ಕಾಣಬಹುದು. ಹಳದಿ ಎಲೆಗಳನ್ನು ತೆಗೆದುಹಾಕಿ. ನೀರಿನಲ್ಲಿ ಬೆಳೆಸುವ ವಿಧಾನ: ಗಾಜಿನ ಬಾಟಲಿ ಅಥವಾ ಜಾರ್ನಲ್ಲಿ ಶುದ್ಧ ನೀರನ್ನು ತುಂಬಿ ಮನಿ ಪ್ಲ್ಯಾಂಟ್ ಕಾಂಡವನ್ನು ಹಾಕಿ. ವಾರಕ್ಕೊಮ್ಮೆ ನೀರನ್ನು ಬದಲಾಯಿಸಿ. ಇದರಿಂದ ಗಿಡ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಗಮನಿಸಬೇಕಾದ ಅಂಶಗಳು: ನೇರ ಬಿಸಿಲಿನಲ್ಲಿ ಇಡಬೇಡಿ. ಅತಿಯಾಗಿ ನೀರು ಹಾಕಕ್ಕೆ ಹೋಗಬೇಡಿ. ಒಣಗಿದ ಅಥವಾ ರೋಗಬಾಧಿತ ಎಲೆಗಳನ್ನು ತೆಗೆದುಹಾಕಿ. ಮಕ್ಕಳ ಮತ್ತು ಸಾಕು ಪ್ರಾಣಿಗಳ ಕೈಗೆ ಸಿಗದಂತೆ ಇಡುವುದು ಉತ್ತಮ, ಏಕೆಂದರೆ ಈ ಗಿಡದ ಎಲೆಗಳನ್ನು ತಿನ್ನುವುದು ಸುರಕ್ಷಿತವಲ್ಲ. ಕೆಲವು ಆಸಕ್ತಿದಾಯಕ ಸಂಗತಿಗಳು: ಮನಿ ಪ್ಲ್ಯಾಂಟ್ ಅನೇಕ ವರ್ಷಗಳವರೆಗೆ ಬದುಕಬಲ್ಲ ಗಿಡ. ಮನೆ, ಕಚೇರಿ, ಅಂಗಡಿ ಸೇರಿದಂತೆ ಹಲವೆಡೆ ಇದನ್ನು ಅಲಂಕಾರಕ್ಕಾಗಿ ಬಳಸುತ್ತಾರೆ. ನೀರಿನಲ್ಲೂ ಹಾಗೂ ಮಣ್ಣಿನಲ್ಲೂ ಸಮಾನವಾಗಿ ಬೆಳೆಯುವ ಅಪರೂಪದ ಗಿಡಗಳಲ್ಲಿ ಇದು ಒಂದು. ಕೊನೆಯ ಮಾತು: ಮನಿ ಪ್ಲ್ಯಾಂಟ್ ಮನೆಗೆ ಹಸಿರು ಸೌಂದರ್ಯ ನೀಡುವ, ಕಡಿಮೆ ಆರೈಕೆಯಲ್ಲಿ ಚೆನ್ನಾಗಿ ಬೆಳೆಯುವ ಅತ್ಯುತ್ತಮ ಗಿಡವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಸಮೃದ್ಧಿ ಸಂಕೇತ ಎಂದು ಹಲವರು ನಂಬುತ್ತಾರೆ, ಆದರೆ ನಿಜವಾದ ಯಶಸ್ಸು ಮತ್ತು ಆರ್ಥಿಕ ಬೆಳವಣಿಗೆಗೆ ನಮ್ಮ ಪರಿಶ್ರಮ, ಶಿಸ್ತು ಮತ್ತು ಸರಿಯಾದ ಯೋಜನೆಯಿಂದಲೇ ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.